ಪಹಲ್ಗಾಮ್ ಪ್ರತಿಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪ್ರಧಾನಿ ಮೋದಿ ಅವರ ವಿಚಾರಕ್ಕೆ ಮಾಡಿದ ಟ್ವೀಟ್ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಪ್ರಧಾನಮಂತ್ರಿಗಳು ಗಾಯಬ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮಾಡಿದ ಟ್ವೀಟ್ ವಿರುದ್ಧ ಈಗ ಕರ್ನಾಟಕ ಬಿಜೆಪಿ ಕೆಂಡಾಮಂಡಲವಾಗಿದೆ. ಪಾಕ್ಗೆ ಅವರದ್ದೇ ಭಾಷೆಯಲ್ಲಿ ಪ್ರಧಾನಿ ಉತ್ತರ ಕೊಡ್ತಾರೆ. ಕಂಗಾಲಾದ ಪಾಕಿಸ್ತಾನ ಜಿಹಾದಿ ಮನಸ್ಥಿತಿಯನ್ನ ಒಪ್ಪಿಕೊಳ್ತಾ ಇದೆ. ಪಾಕಿಸ್ತಾನ ಮತ್ತು ಅದರ ಬಗ್ಗೆ ಮೃದು ಧೋರಣೆ ಹೊಂದಿರುವ ಕಾಂಗ್ರೆಸ್ ಸೇರಿದಂತೆ ಯಾರು ಏನೇ ಬೆದರಿಕೆ ಒಡ್ಡಿದ್ರೂ ಕೂಡ ಪ್ರಧಾನಿ ಮೋದಿ ನಾಯಕತ್ವದಲ್ಲಿ ನವಭಾರತ ಜಗ್ಗೋದಿಲ್ಲ ಅಂತ ಹೇಳಿ ಬಿಜೆಪಿ ಕೂಡ ತಿರುಗೇಟು ನೀಡಿದೆ. ಪಹಲ್ಗಾಮ್ ಪ್ರತಿಕಾರದ ನಡುವೆ ಗಾಯಬ್ ಟ್ವೀಟ್ ವಾರ್ ಇದೀಗ ಪ್ರಾರಂಭವಾಗಿದೆ. ಕಾಂಗ್ರೆಸ್ನ ಗಾಯಬ್ ಟ್ವೀಟ್ಗೆ ಬಿಜೆಪಿ ಕೆಂಡಾಮಂಡಲವಾಗಿದೆ. ಕಾಂಗ್ರೆಸ್ನದ್ದು ಸರ್ ತನ್ ಸೆ ಜುದಾ ಭಾಷೆ ಅಂತ ಹೇಳಿ ಬಿಜೆಪಿ ಕಿಡಿಕಾರಿದೆ. ಪಾಕಿಸ್ತಾನದ ಭಾಷೆಯನ್ನೇ ಕಾಂಗ್ರೆಸ್ ಆಡ್ತಿದೆ ಅಂತ ಹೇಳಿ ಗೌರವ್ ಭಾಟಿಯಾ ವಾಗ್ದಾಳಿ ನಡೆಸಿದ್ದಾರೆ. देखिए, आज जो चिंताजनक है और बड़ा मुद्दा है वो ये है कि जब भारत को एकजुटता की आवश्यकता है तो कांग्रेस पार्टी क्यों इस तरह के विषैले बयान देकर पाकिस्तान को ये सिग्नल दे रही है कि भारत में भी आपके समर्थक हैं। और तभी मैंने कहा और मैं दोहराऊंगा, वाहवाही लूटी होती भारत में तो अच्छा लगता। आज कांग्रेस के ट्विटर हैंडल को, एक्स हैंडल को पाकिस्तानी नेता टैग करके भारत का और भारत के प्रधानमंत्री का मजाक और उपहास उड़ाने का प्रयास कर रहे हैं। क्या ये चिंताजनक नहीं है? बेहद ही गंभीर। ಪಹಲ್ಗಾಮ್ ಪ್ರತಿಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪ್ರಧಾನಿ ಮೋದಿ ಅವರ ವಿಚಾರಕ್ಕೆ ಮಾಡಿದ ಟ್ವೀಟ್ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಪ್ರಧಾನಮಂತ್ರಿಗಳು ಗಾಯಬ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮಾಡಿದ ಟ್ವೀಟ್ ವಿರುದ್ಧ ಈಗ ಕರ್ನಾಟಕ ಬಿಜೆಪಿ ಕೆಂಡಾಮಂಡಲವಾಗಿದೆ. ಪಾಕ್ಗೆ ಅವರದ್ದೇ ಭಾಷೆಯಲ್ಲಿ ಪ್ರಧಾನಿ ಉತ್ತರ ಕೊಡ್ತಾರೆ. ಕಂಗಾಲಾದ ಪಾಕಿಸ್ತಾನ ಜಿಹಾದಿ ಮನಸ್ಥಿತಿಯನ್ನ ಒಪ್ಪಿಕೊಳ್ತಾ ಇದೆ. ಪಾಕಿಸ್ತಾನ ಮತ್ತು ಅದರ ಬಗ್ಗೆ ಮೃದು ಧೋರಣೆ ಹೊಂದಿರುವ ಕಾಂಗ್ರೆಸ್ ಸೇರಿದಂತೆ ಯಾರು ಏನೇ ಬೆದರಿಕೆ ಒಡ್ಡಿದ್ರೂ ಕೂಡ ಪ್ರಧಾನಿ ಮೋದಿ ನಾಯಕತ್ವದಲ್ಲಿ ನವಭಾರತ ಜಗ್ಗೋದಿಲ್ಲ ಅಂತ ಹೇಳಿ ಬಿಜೆಪಿ ಕೂಡ ತಿರುಗೇಟು ನೀಡಿದೆ. ಪಹಲ್ಗಾಮ್ ಪ್ರತಿಕಾರದ ನಡುವೆ ಗಾಯಬ್ ಟ್ವೀಟ್ ವಾರ್ ಇದೀಗ ಪ್ರಾರಂಭವಾಗಿದೆ. ಕಾಂಗ್ರೆಸ್ನ ಗಾಯಬ್ ಟ್ವೀಟ್ಗೆ ಬಿಜೆಪಿ ಕೆಂಡಾಮಂಡಲವಾಗಿದೆ. ಕಾಂಗ್ರೆಸ್ನದ್ದು ಸರ್ ತನ್ ಸೆ ಜುದಾ ಭಾಷೆ ಅಂತ ಹೇಳಿ ಬಿಜೆಪಿ ಕಿಡಿಕಾರಿದೆ. ಪಾಕಿಸ್ತಾನದ ಭಾಷೆಯನ್ನೇ ಕಾಂಗ್ರೆಸ್ ಆಡ್ತಿದೆ ಅಂತ ಹೇಳಿ ಗೌರವ್ ಭಾಟಿಯಾ ವಾಗ್ದಾಳಿ ನಡೆಸಿದ್ದಾರೆ. देखिए, आज जो चिंताजनक है और बड़ा मुद्दा है वो ये है कि जब भारत को एकजुटता की आवश्यकता है तो कांग्रेस पार्टी क्यों इस तरह के विषैले बयान देकर पाकिस्तान को ये सिग्नल दे रही है कि भारत में भी आपके समर्थक हैं। और तभी मैंने कहा और मैं दोहराऊंगा, वाहवाही लूटी होती भारत में तो अच्छा लगता। आज कांग्रेस के ट्विटर हैंडल को, एक्स हैंडल को पाकिस्तानी नेता टैग करके भारत का और भारत के प्रधानमंत्री का मजाक और उपहास उड़ाने का प्रयास कर रहे हैं। क्या ये चिंताजनक नहीं है? बेहद ही गंभीर। ಪಹಲ್ಗಾಮ್ ಪ್ರತಿಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪ್ರಧಾನಿ ಮೋದಿ ಅವರ ವಿಚಾರಕ್ಕೆ ಮಾಡಿದ ಟ್ವೀಟ್ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಪ್ರಧಾನಮಂತ್ರಿಗಳು ಗಾಯಬ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮಾಡಿದ ಟ್ವೀಟ್ ವಿರುದ್ಧ ಈಗ ಕರ್ನಾಟಕ ಬಿಜೆಪಿ ಕೆಂಡಾಮಂಡಲವಾಗಿದೆ. ಪಾಕ್ಗೆ ಅವರದ್ದೇ ಭಾಷೆಯಲ್ಲಿ ಪ್ರಧಾನಿ ಉತ್ತರ ಕೊಡ್ತಾರೆ. ಕಂಗಾಲಾದ ಪಾಕಿಸ್ತಾನ ಜಿಹಾದಿ ಮನಸ್ಥಿತಿಯನ್ನ ಒಪ್ಪಿಕೊಳ್ತಾ ಇದೆ. ಪಾಕಿಸ್ತಾನ ಮತ್ತು ಅದರ ಬಗ್ಗೆ ಮೃದು ಧೋರಣೆ ಹೊಂದಿರುವ ಕಾಂಗ್ರೆಸ್ ಸೇರಿದಂತೆ ಯಾರು ಏನೇ ಬೆದರಿಕೆ ಒಡ್ಡಿದ್ರೂ ಕೂಡ ಪ್ರಧಾನಿ ಮೋದಿ ನಾಯಕತ್ವದಲ್ಲಿ ನವಭಾರತ ಜಗ್ಗೋದಿಲ್ಲ ಅಂತ ಹೇಳಿ ಬಿಜೆಪಿ ಕೂಡ ತಿರುಗೇಟು ನೀಡಿದೆ. ಪಹಲ್ಗಾಮ್ ಪ್ರತಿಕಾರದ ನಡುವೆ ಗಾಯಬ್ ಟ್ವೀಟ್ ವಾರ್ ಇದೀಗ ಪ್ರಾರಂಭವಾಗಿದೆ. ಕಾಂಗ್ರೆಸ್ನ ಗಾಯಬ್ ಟ್ವೀಟ್ಗೆ ಬಿಜೆಪಿ ಕೆಂಡಾಮಂಡಲವಾಗಿದೆ.
ಕಾಂಗ್ರೆಸ್ನದ್ದು ಸರ್ ತನ್ ಸೆ ಜುದಾ ಭಾಷೆ ಅಂತ ಹೇಳಿ ಬಿಜೆಪಿ ಕಿಡಿಕಾರಿದೆ. ಪಾಕಿಸ್ತಾನದ ಭಾಷೆಯನ್ನೇ ಕಾಂಗ್ರೆಸ್ ಆಡ್ತಿದೆ ಅಂತ ಹೇಳಿ ಗೌರವ್ ಭಾಟಿಯಾ ವಾಗ್ದಾಳಿ ನಡೆಸಿದ್ದಾರೆ. देखिए, आज जो चिंताजनक है और बड़ा मुद्दा है वो ये है कि जब भारत को एकजुटता की आवश्यकता है तो कांग्रेस पार्टी क्यों इस तरह के विषैले बयान देकर पाकिस्तान को ये सिग्नल दे रही है कि भारत में भी आपके समर्थक हैं. और तभी मैंने कहा और मैं दोहराऊंगा, वाहवाही लूटी होती भारत में तो अच्छा लगता. आज कांग्रेस के ट्विटर हैंडल को, एक्स हैंडल को पाकिस्तानी नेता टैग करके भारत का और भारत के प्रधानमंत्री का मजाक और उपहास उड़ाने का प्रयास कर रहे हैं. क्या ये चिंताजनक नहीं है? बेहद ही गंभीर. ಪಹಲ್ಗಾಮ್ ಪ್ರತಿಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪ್ರಧಾನಿ ಮೋದಿ ಅವರ ವಿಚಾರಕ್ಕೆ ಮಾಡಿದ ಟ್ವೀಟ್ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಪ್ರಧಾನಮಂತ್ರಿಗಳು ಗಾಯಬ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮಾಡಿದ ಟ್ವೀಟ್ ವಿರುದ್ಧ ಈಗ ಕರ್ನಾಟಕ ಬಿಜೆಪಿ ಕೆಂಡಾಮಂಡಲವಾಗಿದೆ. ಪಾಕ್ಗೆ ಅವರದ್ದೇ ಭಾಷೆಯಲ್ಲಿ ಪ್ರಧಾನಿ ಉತ್ತರ ಕೊಡ್ತಾರೆ. ಕಂಗಾಲಾದ ಪಾಕಿಸ್ತಾನ ಜಿಹಾದಿ ಮನಸ್ಥಿತಿಯನ್ನ ಒಪ್ಪಿಕೊಳ್ತಾ ಇದೆ. ಪಾಕಿಸ್ತಾನ ಮತ್ತು ಅದರ ಬಗ್ಗೆ ಮೃದು ಧೋರಣೆ ಹೊಂದಿರುವ ಕಾಂಗ್ರೆಸ್ ಸೇರಿದಂತೆ ಯಾರು ಏನೇ ಬೆದರಿಕೆ ಒಡ್ಡಿದ್ರೂ ಕೂಡ ಪ್ರಧಾನಿ ಮೋದಿ ನಾಯಕತ್ವದಲ್ಲಿ ನವಭಾರತ ಜಗ್ಗೋದಿಲ್ಲ ಅಂತ ಹೇಳಿ ಬಿಜೆಪಿ ಕೂಡ ತಿರುಗೇಟು ನೀಡಿದೆ. ಪಹಲ್ಗಾಮ್ ಪ್ರತಿಕಾರದ ನಡುವೆ ಗಾಯಬ್ ಟ್ವೀಟ್ ವಾರ್ ಇದೀಗ ಪ್ರಾರಂಭವಾಗಿದೆ. ಕಾಂಗ್ರೆಸ್ನ ಗಾಯಬ್ ಟ್ವೀಟ್ಗೆ ಬಿಜೆಪಿ ಕೆಂಡಾಮಂಡಲವಾಗಿದೆ. ಕಾಂಗ್ರೆಸ್ನದ್ದು ಸರ್ ತನ್ ಸೆ ಜುದಾ ಭಾಷೆ ಅಂತ ಹೇಳಿ ಬಿಜೆಪಿ ಕಿಡಿಕಾರಿದೆ. ಪಾಕಿಸ್ತಾನದ ಭಾಷೆಯನ್ನೇ ಕಾಂಗ್ರೆಸ್ ಆಡ್ತಿದೆ ಅಂತ ಹೇಳಿ ಗೌರವ್ ಭಾಟಿಯಾ ವಾಗ್ದಾಳಿ ನಡೆಸಿದ್ದಾರೆ. देखिए, आज जो चिंताजनक है और बड़ा मुद्दा है वो ये है कि जब भारत को एकजुटता की आवश्यकता है तो कांग्रेस पार्टी क्यों इस तरह के विषैले बयान देकर पाकिस्तान को ये सिग्नल दे रही है कि भारत में भी आपके समर्थक हैं. और तभी मैंने कहा और मैं दोहराऊंगा, वाहवाही लूटी होती भारत में तो अच्छा लगता. आज कांग्रेस के ट्विटर हैंडल को, एक्स हैंडल को पाकिस्तानी नेता टैग करके भारत का और भारत के प्रधानमंत्री का मजाक और उपहास उड़ाने का प्रयास कर रहे हैं. क्या ये चिंताजनक नहीं है? बेहद ही गंभीर. ಪಹಲ್ಗಾಮ್ ಪ್ರತಿಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪ್ರಧಾನಿ ಮೋದಿ ಅವರ ವಿಚಾರಕ್ಕೆ ಮಾಡಿದ ಟ್ವೀಟ್ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಪ್ರಧಾನಮಂತ್ರಿಗಳು ಗಾಯಬ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮಾಡಿದ ಟ್ವೀಟ್ ವಿರುದ್ಧ ಈಗ ಕರ್ನಾಟಕ ಬಿಜೆಪಿ ಕೆಂಡಾಮಂಡಲವಾಗಿದೆ. ಪಾಕ್ಗೆ ಅವರದ್ದೇ ಭಾಷೆಯಲ್ಲಿ ಪ್ರಧಾನಿ ಉತ್ತರ ಕೊಡ್ತಾರೆ. ಕಂಗಾಲಾದ ಪಾಕಿಸ್ತಾನ ಜಿಹಾದಿ ಮನಸ್ಥಿತಿಯನ್ನ ಒಪ್ಪಿಕೊಳ್ತಾ ಇದೆ. ಪಾಕಿಸ್ತಾನ ಮತ್ತು ಅದರ ಬಗ್ಗೆ ಮೃದು ಧೋರಣೆ ಹೊಂದಿರುವ ಕಾಂಗ್ರೆಸ್ ಸೇರಿದಂತೆ ಯಾರು ಏನೇ ಬೆದರಿಕೆ ಒಡ್ಡಿದ್ರೂ ಕೂಡ ಪ್ರಧಾನಿ ಮೋದಿ ನಾಯಕತ್ವದಲ್ಲಿ ನವಭಾರತ ಜಗ್ಗೋದಿಲ್ಲ ಅಂತ ಹೇಳಿ ಬಿಜೆಪಿ ಕೂಡ ತಿರುಗೇಟು ನೀಡಿದೆ. ಪಹಲ್ಗಾಮ್ ಪ್ರತಿಕಾರದ ನಡುವೆ ಗಾಯಬ್ ಟ್ವೀಟ್ ವಾರ್ ಇದೀಗ ಪ್ರಾರಂಭವಾಗಿದೆ. ಕಾಂಗ್ರೆಸ್ನ ಗಾಯಬ್ ಟ್ವೀಟ್ಗೆ ಬಿಜೆಪಿ ಕೆಂಡಾಮಂಡಲವಾಗಿದೆ. ಕಾಂಗ್ರೆಸ್ನದ್ದು ಸರ್ ತನ್ ಸೆ ಜುದಾ ಭಾಷೆ ಅಂತ ಹೇಳಿ ಬಿಜೆಪಿ ಕಿಡಿಕಾರಿದೆ. ಪಾಕಿಸ್ತಾನದ ಭಾಷೆಯನ್ನೇ ಕಾಂಗ್ರೆಸ್ ಆಡ್ತಿದೆ ಅಂತ ಹೇಳಿ